ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನೇ ಇದೀಗ ರಾಜ್ಯ ಬಿಜೆಪಿ ಪಾಳೆಯ ಕುಟುಕೋಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಲಿಕ್ಕೆ ಮರೆತು ಬಿಟ್ರಾ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಪಾಳೆಯ ಕೊಟ್ಟು ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಆಗಿರಬಹುದು. ಆದ್ರೆ ಈ ಮಾತನ್ನು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು. ಹಾಗಾಗಿ ಅವರನ್ನು ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಕೂಡ ರಾಜ್ಯ ಬಿಜೆಪಿ ಪಾಳೆಯ ಟಾಂಗ್ ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದೆ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತು ಬಿಟ್ರಿ? ಯಾಕಂದ್ರೆ ಈ ವಿಚಾರವನ್ನ ಹೇಳಬೇಕಾಗಿರೋದು ಅವ್ರಿಗೇನೆ. ಅವ್ರಿಗೆ ನೇರವಾಗಿ ತಿಳಿಸೋದ್ರ ಬದಲು ಈ ರೀತಿ ಪೋಸ್ಟ್ ಮಾಡಿದ್ದೀರಿ. ಪೋಸ್ಟ್ ನಲ್ಲೂ ಕೂಡ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆಯ. ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನೇ ಇದೀಗ ರಾಜ್ಯ ಬಿಜೆಪಿ ಪಾಳೆಯ ಕುಟುಕೋಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಲಿಕ್ಕೆ ಮರೆತು ಬಿಟ್ರಾ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಪಾಳೆಯ ಕೊಟ್ಟು ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಆಗಿರಬಹುದು. ಆದ್ರೆ ಈ ಮಾತನ್ನು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು. ಹಾಗಾಗಿ ಅವರನ್ನು ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಕೂಡ ರಾಜ್ಯ ಬಿಜೆಪಿ ಪಾಳೆಯ ಟಾಂಗ್ ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದೆ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತು ಬಿಟ್ರಿ? ಯಾಕಂದ್ರೆ ಈ ವಿಚಾರವನ್ನ ಹೇಳಬೇಕಾಗಿರೋದು ಅವ್ರಿಗೇನೆ. ಅವ್ರಿಗೆ ನೇರವಾಗಿ ತಿಳಿಸೋದ್ರ ಬದಲು ಈ ರೀತಿ ಪೋಸ್ಟ್ ಮಾಡಿದ್ದೀರಿ. ಪೋಸ್ಟ್ ನಲ್ಲೂ ಕೂಡ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆಯ. ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನೇ ಇದೀಗ ರಾಜ್ಯ ಬಿಜೆಪಿ ಪಾಳೆಯ ಕುಟುಕೋಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಲಿಕ್ಕೆ ಮರೆತು ಬಿಟ್ರಾ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಪಾಳೆಯ ಕೊಟ್ಟು ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಆಗಿರಬಹುದು. ಆದ್ರೆ ಈ ಮಾತನ್ನು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು. ಹಾಗಾಗಿ ಅವರನ್ನು ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಕೂಡ ರಾಜ್ಯ ಬಿಜೆಪಿ ಪಾಳೆಯ ಟಾಂಗ್ ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದೆ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತು ಬಿಟ್ರಿ? ಯಾಕಂದ್ರೆ ಈ ವಿಚಾರವನ್ನ ಹೇಳಬೇಕಾಗಿರೋದು ಅವ್ರಿಗೇನೆ. ಅವ್ರಿಗೆ ನೇರವಾಗಿ ತಿಳಿಸೋದ್ರ ಬದಲು ಈ ರೀತಿ ಪೋಸ್ಟ್ ಮಾಡಿದ್ದೀರಿ. ಪೋಸ್ಟ್ ನಲ್ಲೂ ಕೂಡ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆಯ. ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನೇ ಇದೀಗ ರಾಜ್ಯ ಬಿಜೆಪಿ ಪಾಳೆಯ ಕುಟುಕೋಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಲಿಕ್ಕೆ ಮರೆತು ಬಿಟ್ರಾ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಪಾಳೆಯ ಕೊಟ್ಟು ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಆಗಿರಬಹುದು. ಆದ್ರೆ ಈ ಮಾತನ್ನು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು. ಹಾಗಾಗಿ ಅವರನ್ನು ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಕೂಡ ರಾಜ್ಯ ಬಿಜೆಪಿ ಪಾಳೆಯ ಟಾಂಗ್ ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದೆ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತು ಬಿಟ್ರಿ? ಯಾಕಂದ್ರೆ ಈ ವಿಚಾರವನ್ನ ಹೇಳಬೇಕಾಗಿರೋದು ಅವ್ರಿಗೇನೆ. ಅವ್ರಿಗೆ ನೇರವಾಗಿ ತಿಳಿಸೋದ್ರ ಬದಲು ಈ ರೀತಿ ಪೋಸ್ಟ್ ಮಾಡಿದ್ದೀರಿ.
ಪೋಸ್ಟ್ ನಲ್ಲೂ ಕೂಡ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆಯ. ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನೇ ಇದೀಗ ರಾಜ್ಯ ಬಿಜೆಪಿ ಪಾಳೆಯ ಕುಟುಕೋಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಲಿಕ್ಕೆ ಮರೆತು ಬಿಟ್ರ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಪಾಳೆಯ ಕೊಟ್ಟು ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಆಗಿರಬಹುದು. ಆದ್ರೆ ಈ ಮಾತನ್ನು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಹಾಗಾಗಿ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಕೂಡ ರಾಜ್ಯ ಬಿಜೆಪಿ ಪಾಳೆಯ ಟಾಂಗ್ ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದೆ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತು ಬಿಟ್ರಿ? ಯಾಕಂದ್ರೆ ಈ ವಿಚಾರವನ್ನ ಹೇಳಬೇಕಾಗಿರೋದು ಅವ್ರಿಗೇನೆ, ಅವ್ರಿಗೆ ನೇರವಾಗಿ ತಿಳಿಸೋದ್ರ ಬದಲು ಈ ರೀತಿ ಪೋಸ್ಟ್ ಮಾಡಿದ್ದೀರಿ. ಪೋಸ್ಟ್ ನಲ್ಲೂ ಕೂಡ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆಯ. ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನೇ ಇದೀಗ ರಾಜ್ಯ ಬಿಜೆಪಿ ಪಾಳೆಯ ಕುಟುಕೋಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಲಿಕ್ಕೆ ಮರೆತು ಬಿಟ್ರ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಪಾಳೆಯ ಕೊಟ್ಟು ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಆಗಿರಬಹುದು. ಆದ್ರೆ ಈ ಮಾತನ್ನು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಹಾಗಾಗಿ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಕೂಡ ರಾಜ್ಯ ಬಿಜೆಪಿ ಪಾಳೆಯ ಟಾಂಗ್ ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದೆ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತು ಬಿಟ್ರಿ? ಯಾಕಂದ್ರೆ ಈ ವಿಚಾರವನ್ನ ಹೇಳಬೇಕಾಗಿರೋದು ಅವ್ರಿಗೇನೆ, ಅವ್ರಿಗೆ ನೇರವಾಗಿ ತಿಳಿಸೋದ್ರ ಬದಲು ಈ ರೀತಿ ಪೋಸ್ಟ್ ಮಾಡಿದ್ದೀರಿ. ಪೋಸ್ಟ್ ನಲ್ಲೂ ಕೂಡ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆಯ. ಡಿಕೆ ಶಿವಕುಮಾರ್ ಟ್ವೀಟ್ ಅನ್ನೇ ಇದೀಗ ರಾಜ್ಯ ಬಿಜೆಪಿ ಪಾಳೆಯ ಕುಟುಕೋಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಈ ಟ್ವೀಟ್ ಅನ್ನ ಟ್ಯಾಗ್ ಮಾಡಲಿಕ್ಕೆ ಮರೆತು ಬಿಟ್ರ ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ಅನ್ನೇ ರೀಪೋಸ್ಟ್ ಮಾಡಿ ರಾಜ್ಯ ಬಿಜೆಪಿ ಪಾಳೆಯ ಕೊಟ್ಟು ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಆಗಿರಬಹುದು. ಆದ್ರೆ ಈ ಮಾತನ್ನು ನೀವು ಮುಖ್ಯಮಂತ್ರಿಗಳಿಗೆ ಹೇಳಬೇಕು, ಹಾಗಾಗಿ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೆ ಸಿದ್ದರಾಮಯ್ಯನವರಿಗೆ ಇಬ್ಬರಿಗೂ ಕೂಡ ರಾಜ್ಯ ಬಿಜೆಪಿ ಪಾಳೆಯ ಟಾಂಗ್ ನೀಡಿದೆ. ಡಿಕೆ ಶಿವಕುಮಾರ್ ಅವರು ಮಾಡಿದ ಟ್ವೀಟ್ ಅನ್ನ ರೀಪೋಸ್ಟ್ ಮಾಡಿದೆ ಬಿಜೆಪಿ ಪಾಳೆಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತು ಬಿಟ್ರಿ? ಯಾಕಂದ್ರೆ ಈ ವಿಚಾರವನ್ನ ಹೇಳಬೇಕಾಗಿರೋದು ಅವ್ರಿಗೇನೆ, ಅವ್ರಿಗೆ ನೇರವಾಗಿ ತಿಳಿಸೋದ್ರ ಬದಲು ಈ ರೀತಿ ಪೋಸ್ಟ್ ಮಾಡಿದ್ದೀರಿ. ಪೋಸ್ಟ್ ನಲ್ಲೂ ಕೂಡ ಅವರನ್ನ ಟ್ಯಾಗ್ ಮಾಡೋದನ್ನ ಯಾಕೆ ಮರೆತ್ರಿ ಅಂತ ಹೇಳಿ ವ್ಯಂಗ್ಯವಾಡಿದೆ ಬಿಜೆಪಿ ಪಾಳೆಯ.